ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ದಿವಸ ನಾವು 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಅಧ್ಯಾಯದ ಮೇಲೆ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದಂತಹ 2019ರಿಂದ 2025ರವರೆಗಿನ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ಬಹು ಆಯ್ಕೆಯ ಪ್ರಶ್ನೆಗಳು: ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ. ಇದನ್ನು ಏಪ್ರಿಲ್ 2019ರಲ್ಲಿ ಕೇಳಿದ ಪ್ರಶ್ನೆ ಇದು. ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ. ಏಪ್ರಿಲ್ 2019ರಲ್ಲಿ ಕೇಳಿದಂತಹ ಬಹು ಆಯ್ಕೆ ಪ್ರಶ್ನೆ ಇದಾಗಿದ್ದು, ಆಪ್ಷನ್ ಎ BaCl2 ಪ್ಲಸ್ H2SO4 ಎರೋ ಮಾರ್ಕ್ BaSO4 ಪ್ಲಸ್ 2HCl. ಆಪ್ಷನ್ ಬಿ MnO2 ಪ್ಲಸ್ 4HCl ಎರೋ ಮಾರ್ಕ್ MnCl2 ಪ್ಲಸ್ 2H2O ಪ್ಲಸ್ Cl2. ಆಪ್ಷನ್ ಸಿ 2NaOH ಪ್ಲಸ್ H2SO4 ಎರೋ ಮಾರ್ಕ್ Na2SO4 ಪ್ಲಸ್ 2H2O. ಆಪ್ಷನ್ ಡಿ AgNO3 ಪ್ಲಸ್ HCl ಎರೋ ಮಾರ್ಕ್ AgCl ಪ್ಲಸ್ HNO3. ಇದರಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಸರಿಯಾದ ಆಯ್ಕೆಯನ್ನು ನಾವೇನು ಮಾಡಬೇಕು, ಆರಿಸಿ ಬರಿಬೇಕು. ಹೌದಾ? ನಮಗೆ ಫಸ್ಟ್ ಕ್ವಶನನ್ನು ಅರ್ಥ ಮಾಡ್ಕೋಬೇಕು ನಾವು. ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ. ತಟಸ್ಥೀಕರಣ ಕ್ರಿಯೆ ಅಂದರೆ ಏನಂತ ಡೆಫಿನೇಷನ್ ಗೊತ್ತಿರಬೇಕು ನಮಗೆ. ಹೌದಾ? ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಬಿಡುಗಡೆಯಾಗುವಂತಹ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಹೌದಾ? ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆ, ಪ್ರತಿವರ್ತಕಗಳಲ್ಲಿ ಆಮ್ಲ ಇರಬೇಕು ಮತ್ತು ಪ್ರತ್ಯಾಮ್ಲ ಇರಬೇಕು. ಆಪ್ಷನ್ ಎ BaCl2 ಇದು ಸಾಲ್ಟ್, H2SO4 ಇದು ಆಮ್ಲ. ಹಾಗಾಗಿ ಇಲ್ಲಿ ಒಂದು ಆಮ್ಲ ಒಂದು ಪ್ರತ್ಯಾಮ್ಲ ಇಲ್ಲ ಪ್ರತಿವರ್ತಕದಲ್ಲಿ. ಹಾಗಾಗಿ ಆಪ್ಷನ್ ಎ ಇದು ಏನಪ್ಪ ಅಂದ್ರೆ ತಪ್ಪಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ಮ್ಯಾಂಗನೀಸ್ ಆಕ್ಸೈಡ್, ನೆಕ್ಸ್ಟ್ HCl ಆಮ್ಲದ ಬಟ್ ಪ್ರತ್ಯಾಮ್ಲ ಇಲ್ಲ. ಪ್ರತ್ಯಾಮ್ಲ ಅಂದ್ರೆ OH ಮೈನಸ್ ಅಯಾನ್ಸ್ ಇರಬೇಕು. ಇಲ್ಲಿ ಪ್ರತ್ಯಾಮ್ಲ ಇದು. ಹಾಗಾಗಿ ಆಯ್ಕೆ ಬಿ ಕೂಡ ತಪ್ಪಾದಂಥ ಉತ್ತರವಾಗಿದೆ. ಆಪ್ಷನ್ ಸಿ 2NaOH ಇದು ಸೋಡಿಯಂ ಹೈಡ್ರಾಕ್ಸೈಡ್, ಇದು ಒಂದು ಪ್ರತ್ಯಾಮ್ಲ, ಪ್ಲಸ್ H2SO4 ಇದು ಒಂದು ಆಮ್ಲ. ಇವೆರಡು ಪ್ರತಿವರ್ತಕಗಳು ಪರಸ್ಪರ, ಇದೊಂದು ಪ್ರತ್ಯಾಮ್ಲ ಇದೊಂದು ಆಮ್ಲ, ಇವೆರಡೂ ಪರಸ್ಪರ ವರ್ತಿಸಿದಾಗ Na2SO4 ಇದೊಂದು ಲವಣ, 2H2O ಇದು ನೀರು. ಆಪ್ಷನ್ ಸಿ ಒಳಗೆ ಒಂದು ಆಮ್ಲದ ಒಂದು ಪ್ರತ್ಯಾಮ್ಲದ, ನೆಕ್ಸ್ಟ್ Na2SO4 ಅಂದ್ರೆ ಲವಣದ ಮತ್ತು ನೀರದ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಡಿ ಒಂದು ನೋಡ್ರಿ, AgNO3 ಇದು ಏನಪ್ಪ ಅಂದ್ರೆ ಇದು ಪ್ರತ್ಯಾಮ್ಲ ಅಲ್ಲ ಇದು. ಹೌದಾ? ನೆಕ್ಸ್ಟ್ ಆಮ್ಲ ಅದು. ಹೌದಾ? ನಮಗೆ ಪ್ರತಿವರ್ತಕಗಳಲ್ಲಿ ಒಂದು ಆಮ್ಲ ಇರಬೇಕು, ಒಂದು ಪ್ರತ್ಯಾಮ್ಲ ಇರಬೇಕು, ಉತ್ಪನ್ನಗಳಲ್ಲಿ ಒಂದು ಲವಣ ಇರಬೇಕು, ಇನ್ನೊಂದು ಏನಪ್ಪ ಅಂದ್ರೆ ನೀರು ಇರಬೇಕು. ಹಾಗಾಗಿ ತಟಸ್ಥೀಕರಣ ಕ್ರಿಯೆಗೆ ಸರಿಯಾದಂಥ ಉದಾಹರಣೆ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಇಲ್ಲದ ನೋಡಿ ಉತ್ತರ ಆಪ್ಷನ್ ಸಿ. NaOH ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲ H2SO4 ಎಂಬ ಆಮ್ಲದೊಂದಿಗೆ, ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಸಲ್ಫೇಟ್ ಎಂಬ ಲವಣ, 2H2O ಎಂಬ ನೀರು ಉತ್ಪತ್ತಿಯಾಗುತ್ತದೆ. ಎರಡನೇ ಪ್ರಶ್ನೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ. ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಗುಣ ಕಡಿಮೆಯಾಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಆಪ್ಷನ್ ಬಿ ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಆಪ್ಷನ್ ಸಿ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ, OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆಪ್ಷನ್ ಡಿ ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದು ಏಪ್ರಿಲ್ 2020ರಲ್ಲಿ ಕೇಳಿದಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು. ಏನಂತ ಕೇಳಿದಾರು ಪ್ರಶ್ನೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ. ನೋಡ್ರಿ, pH ಮೀಟರ್ ಅಂತ ಬರುತ್ತಾ ಆಮ್ಲಗಳು ಪ್ರತ್ಯಾಮ್ಲಗಳಲ್ಲಿ. ಅಲ್ಲಿ pH ಮೀಟರ್ ಒಳಗೆ 0ದಿಂದ 14ರವರೆಗೆ ನಂಬರ್ಸ್ಗಳಿರ್ತಾವೆ. ಅಲ್ಲಿ
7ಕ್ಕಿಂತ ಕಡಿಮೆ ವ್ಯಾಲ್ಯೂ ಇತ್ತಂದ್ರೆ ಅದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಆಮ್ಲ ಅಂತ ಕರಿತೀವಿ. 7ಕ್ಕಿಂತ ವ್ಯಾಲ್ಯೂ ಕಡಿಮೆ ಹಾಕೋತ ಹೋಯ್ತಂದ್ರೆ ಅಲ್ಲಿ ಆಮ್ಲೀಯ ಗುಣ ಹೆಚ್ಚಾಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ 7ಕ್ಕಿಂತ ಜಾಸ್ತಿ ಆದಂತೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ. ಲಾಸ್ಟ್ ಪಿ ಎಚ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 14ರವರೆಗೆ ಇರುತ್ತೆ. ನೆಕ್ಸ್ಟ್ ಆಮ್ಲೀಯ ಗುಣ ಅಥವಾ ಪ್ರತ್ಯಾಮ್ಲೀಯ ಗುಣ ಯಾವುದೋ ಒಂದು ದ್ರಾವಣದ ಪಿ ಎಚ್ ಮೌಲ್ಯ 7 ಆಗಿತ್ತಂದ್ರೆ ಅದೇನಾಗಿರ್ತಪ್ಪ ಅಂದ್ರೆ ತಟಸ್ಥ ದ್ರಾವಣ ಆಗಿರ್ತದೆ. ಇಲ್ಲಿ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆಪ್ಪ ಅಂದ್ರೆ 7ಕ್ಕಿಂತ ಜಾಸ್ತಿ ಹಾಕೋದು ಹೋಗ್ಯದ, ಹೌದಾ, ಅಪ್ ಟು 14ರವರೆಗೆ ಆಗಿರ್ಬೋದು ಇದು, ಹೌದಾ. ಅವಾಗ ಪಿ ಎಚ್ ಮೌಲ್ಯ ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದ್ರೆ ಅವಾಗ ಆಮ್ಲೀಯ ಪಿ ಎಚ್ ಮೌಲ್ಯ ಜಾಸ್ತಿ ಆದಂಗೆ ಆಮ್ಲೀಯ ಗುಣ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗುತ್ತೆ. ಇದರ ಅರ್ಥ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ, ಹೌದಾ, ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ. ನೆಕ್ಸ್ಟ್ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗಿ ನಮಗೇನಾಗುತ್ತಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುವುದರ ಜೊತೆಗೆ ನೋಡಿ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುವುದರ ಜೊತೆಗೆ ಅದರ ಜೊತೆಗೆ ಏನಾಗುತ್ತಪ್ಪ ಅಂದ್ರೆ OH ಮೈನಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎಲ್ಲಿ ಯಾವ ದ್ರಾವಣದಲ್ಲಿ OH ಮೈನಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತಾ ಅಲ್ಲಿ ಏನಾಗಿರ್ತದೆ ಆ ದ್ರಾವಣ ಪ್ರತ್ಯಾಮ್ಲೀಯ ಆಗಿರ್ತದೆ ಅಂತ ಹೇಳ್ತೀವಿ ನಾವು. ಪಿ ಎಚ್ ಮೌಲ್ಯ ಹೆಂಗೆ ಜಾಸ್ತಿ ಆಗುತ್ತೆ ಹಂಗೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದು ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಇದು ಆಪ್ಷನ್ ಎ ಅಂತಾಗಿದೆ, ಇದು ಆಪ್ಷನ್ ಸಿ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ, ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಮೂರನೇ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಅಂತ ಕೇಳ್ಯಾರ. ಇಲ್ಲಿ 4 ಸಂಯುಕ್ತಗಳನ್ನು ಕೊಟ್ಟಾರ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡಬೇಕದು. ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್, ಆಪ್ಷನ್ ಬಿ ತಾಮ್ರದ ಆಕ್ಸೈಡ್, ಆಪ್ಷನ್ ಸಿ ಕಬ್ಬಿಣದ ಆಕ್ಸೈಡ್, ಆಪ್ಷನ್ ಡಿ ಸೋಡಿಯಂ ಆಕ್ಸೈಡ್. ಇದು ಸೆಪ್ಟೆಂಬರ್ 2021ರ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಇದಾಗಿದ್ದು, ಇಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲ ಇವೆರಡರ ಜೊತೆಗೂ ವರ್ತಿಸಬೇಕು. ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡಬೇಕು. ಅಂತಹ ಒಂದು ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ ಉಭಯವರ್ತಿ, ಹೌದಾ. ಅಂತಹ ಒಂದು ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ ಉಭಯವರ್ತಿಗಳು ಅಂತ ಕರಿತೀವಿ, ಹೌದಾ. ಆಮ್ಲದ ಜೊತೆಗೂ ವರ್ತಿಸ್ಬೇಕತ್ತ, ಪ್ರತ್ಯಾಮ್ಲದ ಜೊತೆನೂ ವರ್ತಿಸ್ಬೇಕತ್ತ. ಎರಡರ ಜೊತೆ ವರ್ತಿಸಿದಾಗ ಬರುವಂಥ ಉತ್ಪನ್ನಗಳು ಲವಣ ಮತ್ತು ನೀರಾಗಿರ್ಬೇಕಂತ. ಅಂಥ ಒಂದು ಲೋಹೀಯ ಆಕ್ಸೈಡ್ ಯಾವುದು, ಒಂದು ಸಂಯುಕ್ತ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ ಆಮ್ಲದ ಜೊತೆಗೆ ವರ್ತಿಸಿದಾಗ ಮತ್ತು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಉತ್ಪತ್ತಿಯಾಗುವಂಥ ಉತ್ಪನ್ನಗಳೇನಾಗಿರ್ತವೆ ಲವಣ ಮತ್ತು ನೀರಾಗಿರ್ತವೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ. ಇದನ್ನು ನಾವು ಉಭಯವರ್ತಿಯ ಲೋಹೀಯ ಆಕ್ಸೈಡ್ ಅಂತ ಕರಿತೀವಿ. ಯಾವುದಕ್ಕೆ? ಅಲ್ಯೂಮಿನಿಯಂ. ಮುಂದಿನ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಸೋಡಿಯಂ ಕಾರ್ಬೋನೇಟ್ ಇದೊಂದು ಲೋಹೀಯ ಕಾರ್ಬೋನೇಟ್. ಲೋಹೀಯ ಕಾರ್ಬೋನೇಟುಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತ ಕೇಳ್ಬೋದು ಇದನ್ನು, ಹೌದಾ. ಈ 4ನೇ ಪ್ರಶ್ನೆ ಇದು ಸೆಪ್ಟೆಂಬರ್, ಹೌದಾ, ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ 2021ರಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ಇಲ್ಲಿ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ಕ್ಲೋರಿನ್. ಇದು ಆಮ್ಲಗಳು ಲೋಹೀಯ ಕಾರ್ಬೋನೇಟ್ಗಳೊಂದಿಗೆ ವರ್ತನೆ, ಆ ಒಂದು ರಾಸಾಯನಿಕ ಆಮ್ಲಗಳ ರಾಸಾಯನಿಕ ಗುಣಗಳು, ಆಮ್ಲಗಳೇನು ಮಾಡ್ತಾವ ಲೋಹೀಯ ಕಾರ್ಬೋನೇಟ್ ಮತ್ತು ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಅಂತ ಒಂದು ಆಮ್ಲಗಳ ರಾಸಾಯನಿಕ ಗುಣಗಳು ಅಂತ ಒಂದು ವಾಕ್ಯ ಬರ್ತದೆ. ಅದರ ಆಧಾರದ ಮೇಲೆ ಕೇಳಿದಂಥ ಪ್ರಶ್ನೆ ಇದು. ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ, ಲೋಹೀಯ ಕಾರ್ಬೋನೇಟ್ ಅಂದ್ರೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಎಂಬುದು ಒಂದು ಲೋಹ. ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಉತ್ಪನ್ನಗಳು ಏನಾಗಿರ್ತವ ಸೋಡಿಯಂ ಕ್ಲೋರೈಡ್ ಆಗಿರ್ತದ, H2O ನೀರಾಗಿರ್ತದೆ. ಅದರ ಜೊತೆಗೆ ಒಂದು ಅನಿಲ ಬಿಡುಗಡೆ ಆಗುತ್ತಾ, ಅದು ಯಾವುದಪ್ಪ ಅಂದ್ರೆ CO2, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಎ ಸರಿಯಾದಂತಹ ಉತ್ತರ. 4ನೇ ಪ್ರಶ್ನೆಗೆ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಎ ಇದು ಸರಿಯಾದಂತಹ ಉತ್ತರ. ವಿದ್ಯಾರ್ಥಿಗಳೇ, 5ನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಇದು ಸಪ್ಲಿಮೆಂಟರಿ 2021.
21ಗೆ ಕೇಳಿದಂತಹ ಪ್ರಶ್ನೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಎ ಸುಣ್ಣದ ತಿಳಿನೀರು, ಆಪ್ಷನ್ ಬಿ ಶುದ್ಧ ನೀರು, ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಆಪ್ಷನ್ ಡಿ ಜಠರದ ರಸ. ಏನು ಕೇಳ್ಯಾರ? ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುವ ವಸ್ತು. ಇದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಹೌದಾ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಭೌತ ಗುಣಗಳು ಅಂತ ಬರುತ್ತೆ, ಹೌದಾ. ಆಮ್ಲಗಳಲ್ಲಿ ನಾವು ಒಂದು ಲಿಟ್ಮಸ್ ಪೇಪರನ್ನು ಎದ್ದಾಗ ಆ ಲಿಟ್ಮಸ್ ಪೇಪರ್ ಏನಾಗುತ್ತಾ, ಯಾವ ಬಣ್ಣದಲ್ಲಿದ್ದು ಯಾವ ಬಣ್ಣಕ್ಕೆ ಚೇಂಜ್ ಆಗುತ್ತಾ, ಅದರ ಆಧಾರದ ಮೇಲೆ ಕೇಳಿದಂಥ ಪ್ರಶ್ನೆ. ಇಲ್ಲಿ ನೀಲಿ ಲಿಟ್ಮಸ್, ಹೌದಾ, ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದಂತ ಕೇಳಿದ್ರೆ ಸುಣ್ಣದ ತಿಳಿನೀರು. ಇದು ಆಮ್ಲನೋ ಪ್ರತ್ಯಾಮ್ಲನೋ? ಹೌದಾ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದು ಏನಪ್ಪ ಅಂದ್ರೆ ಇದು ಒಂದು ಪ್ರತ್ಯಾಮ್ಲ. ನೆಕ್ಸ್ಟ್ ಆಪ್ಷನ್ ಬಿ ಶುದ್ಧ ನೀರು. ಇದೇನಪ್ಪ ಅಂದ್ರೆ ತಟಸ್ಥ ದ್ರಾವಣ. ಶುದ್ಧ ನೀರಿನಲ್ಲಿ ಏನಪ್ಪ ಅಂದ್ರೆ ಇದು ಆಮ್ಲನೂ ಆಗಿರಲ್ಲ ಪ್ರತ್ಯಾಮ್ಲನೂ ಆಗಿರಲ್ಲ, ಇದು ಒಂದು ತಟಸ್ಥ ದ್ರಾವಣ. ಹಾಗಾಗಿ ಆಪ್ಷನ್ ಬಿ ಏನಪ್ಪ ಅಂದ್ರೆ ಇದು ತಪ್ಪಾದಂಥ ಉತ್ತರ. ನೆಕ್ಸ್ಟ್ ಆಪ್ಷನ್ ಎ ಮತ್ತು ಸಿ ಎರಡು ಏನಪ್ಪ ಅಂದ್ರೆ ಇವು ಪ್ರತ್ಯಾಮ್ಲಗಳು. ಪ್ರತ್ಯಾಮ್ಲಗಳು ಏನು ಮಾಡ್ತಾವ? ರೆಡ್ ಲಿಟ್ಮಸ್ಸನ್ನು ಏನು ಮಾಡ್ತಾವಪ್ಪ, ಕೆಂಪು ಬಣ್ಣದಲ್ಲಿರುವಂಥ ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡ್ತಾವೆ. ಇಲ್ಲೇನು ಕೇಳ್ಯಾರ ಅವರು? ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಅಂತ ಕೇಳ್ಯಾರ. ಹಾಗಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಇವೆರಡು ತಪ್ಪಾದಂಥ ಉತ್ತರ. ನೆಕ್ಸ್ಟ್ ಆಪ್ಷನ್ ಡಿ ಜಠರದ ರಸ. ಜಠರದಲ್ಲಿರುವಂಥ ರಸ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ, ಹೌದಾ, ಹೈಡ್ರೋಕ್ಲೋರಿಕ್ ಆಮ್ಲ. ಹಾಗಾಗಿ ಆಮ್ಲಗಳು ಏನು ಮಾಡ್ತಾವಪ್ಪ ಅಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನು, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡ್ತಾವೆ. ಹಾಗಾಗಿ ಇಲ್ಲಿ ಜಠರದ ರಸ ಇದೇನಪ್ಪ ಅಂದ್ರೆ ಸರಿಯಾದಂಥ ಉತ್ತರ. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜಠರದ ರಸ. ಮುಂದಿನ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿ ಇರುವ ಆಮ್ಲ ಯಾವುದು ಅಂತ ಕೇಳ್ಯಾರ. ಹೌದಾ, ತುರಿಕೆ ಗಿಡದ ಎಲೆಗಳಲ್ಲಿ, ಹೌದಾ, ಇದನ್ನು ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಏನಪ್ಪ ಅಂದ್ರೆ ಚುಣುಚಿ ಗಿಡ ಅಥವಾ ನಾಯಿ ಚುಣುಚಿ ಗಿಡ ಅಂತ ಕರೀತಾರೆ. ಈ ಒಂದು ಗಿಡದ ಎಲೆಗಳ ಕೂದಲುಗಳಲ್ಲಿ ಇರುವಂಥ ಆಮ್ಲ, ಇದನ್ನು ನಮ್ಮ ದೇಹದ ಅಂಗಗಳಿಗೆ ಏನಾದರೂ ತಾಗ್ತಂದ್ರೆ ಮೈಯೆಲ್ಲ ಉರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಇದರಲ್ಲಿ ಯಾವ ಆಮ್ಲ ಇರುತ್ತದ ಅಂತ ಕೇಳ್ಯಾರ. ಹೌದಾ, ನೋಡಿರಿ, ಆಪ್ಷನ್ ಎ ಮಿಥನೋಯಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಸಿಟ್ರಿಕ್ ಆಮ್ಲ, ಆಪ್ಷನ್ ಡಿ ಲ್ಯಾಕ್ಟಿಕ್ ಆಮ್ಲ. ಇಲ್ಲಿ ನಾವು ತಪ್ಪಾದ ಆಯ್ಕೆಗಳನ್ನು ಮೊದಲು ತೆಗೆದು ಬಿಡೋಣ. ಸಿಟ್ರಿಕ್ ಆಮ್ಲ ಇದು ನಿಂಬೆ ಹಣ್ಣಿನಲ್ಲಿ ಅಥವಾ ಕಿತ್ತಳೆ ಹಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ. ಹಾಗಾಗಿ ಇದು ತುರಿಕೆ ಗಿಡದಲ್ಲಿ ಕಂಡುಬರುವುದಿಲ್ಲ. ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲ ಇದು ಮೊಸರಿನಲ್ಲಿ ಕಂಡುಬರುವಂಥ ಆಮ್ಲ. ನೆಕ್ಸ್ಟ್ ಆಕ್ಸಾಲಿಕ್ ಆಮ್ಲ ಇದು ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಮಿಥನೋಯಿಕ್ ಆಮ್ಲ. ಜೇನುಹುಳುಗಳಲ್ಲಿ ಮತ್ತು ಜೇನುಹುಳುಗಳು ಕಡೆದಾಗ ಅಥವಾ ಕೆಂಪು ಇರುವೆಗಳು ಕಡೆದಾಗ ಅಥವಾ ತುರಿಕೆ ಗಿಡದ ಎಲೆಗಳಲ್ಲಿ ಮೂರರಲ್ಲಿ ಕಂಡುಬರುವುದು ಮೆಥನೋಯಿಕ್ ಆಮ್ಲ. ಕೆಲವೊಮ್ಮೆ ಮೆಥನೋಯಿಕ್ ಆಮ್ಲವನ್ನು ನಾವು ಫಾರ್ಮಿಕ್ ಆಮ್ಲ ಅಂತಲೂ ಕೂಡ ಕರಿತೀವಿ. ಆಯ್ಕೆಗಳಲ್ಲಿ ಮೆಥನೋಯಿಕ್ ಆಮ್ಲ ಕೊಡದೆ ಫಾರ್ಮಿಕ್ ಆಮ್ಲ ಅಂತ ಏನಾದರೂ ಮೆನ್ಷನ್ ಮಾಡಿದ್ರೆ ಅಂದ್ರೆ ಅವಾಗ ನಾವು ಫಾರ್ಮಿಕ್ ಆಮ್ಲ ಆಪ್ಷನನ್ನು ಮಾರ್ಕ್ ಮಾಡಬೇಕಾಗುತ್ತೆ. 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೆಥನೋಯಿಕ್ ಆಮ್ಲ. ನೆಕ್ಸ್ಟ್ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತಗಳು ಎಂದರೆ. ಇದು ಆಗಸ್ಟ್ 2024ರ SSLC ವಾರ್ಷಿಕ ಪರೀಕ್ಷೆ 3ನೇ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವಂಥ ಸಂಯುಕ್ತಗಳು ಎಂದರೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್ ಅಂತ ಕೇಳಿದ್ದಾರೆ. ಮೊದಲ ನಾವು ನೀರಿನ ಶಾಶ್ವತ ಗಡಸುತನ ಅಂದರೆ ಏನು, ಹೌದಾ, ನೀರಿನ ಗಡಸುತನಗಳಲ್ಲಿ 2 ವಿಧಗಳು ಬರ್ತಾವೆ. ಒಂದು ನೀರಿನ ತಾತ್ಕಾಲಿಕ ಅಥವಾ ನೀರಿನಲ್ಲಿ 2 ನೀರು, ಒಂದು ಮೆದು ನೀರು, ಇನ್ನೊಂದು ಗಡಸು ನೀರು. ಹೌದಾ, ಗಡಸು ನೀರಿನಲ್ಲಿ ಏನಪ್ಪ ಅಂದ್ರೆ ನಾವು 2 ವಿಧಗಳನ್ನು ಓದ್ತೀವಿ. ಹೌದಾ, ತಾತ್ಕಾಲಿಕ ಗಡಸು ನೀರು ಮತ್ತು ಶಾಶ್ವತ ಗಡಸು ನೀರು ಅಂತ ಹೇಳಿ. ಹೌದಾ, ಗಡಸು ನೀರು ಅಂದರೆ ಏನಪ್ಪ ಅಂದ್ರೆ ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿದಾಗ ನೊರೆಯನ್ನು ಉಂಟು ಮಾಡುವುದಿಲ್ಲವೋ ಅಂಥ ನೀರಿಗೆ ಏನಂತ ಕರಿತೀವಿ ನಾವು? ಗಡಸು ನೀರು ಅಂತ ಕರಿತೀವಿ. ಆ ಒಂದು ನೀರಿನ ಗಡಸುತನವನ್ನು ನಿವಾರಣೆ ಮಾಡಬೇಕಾಗಿತ್ತಂದ್ರೆ ನಾವು ಯಾವ ಸಂಯುಕ್ತವನ್ನು ಇಲ್ಲಿ ಬಳಸ್ತೀವಿ ಅಂತ ಕೇಳಿದ್ದಾರೆ. ಹೌದಾ, ಇದಕ್ಕೆ ಸರಿಯಾದಂತಹ ಉತ್ತರ ನಾವು ಇಲ್ಲಿ ಸೋಡಿಯಂ ಕಾರ್ಬೋನೇಟ್, ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಇದರ ಸಾಮಾನ್ಯ ಹೆಸರು ಏನಪ್ಪ ಅಂದ್ರೆ ವಾಷಿಂಗ್ ಸೋಡಾ, ನಿರ್ಮಾ ಪುಡಿ ಅಂತ ಕರಿಬೋದು. ಅಥವಾ ವಾಷಿಂಗ್ ಸೋಡಾವನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ನಾವು ನೀರಿನ ಗಡಸುತನದ ನಿವಾರಣೆಗೆ ಇದನ್ನು ಬಳಸ್ತೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ನಾವು
ಮನೆಯಲ್ಲಿ ಅಡುಗೆ ಆಹಾರ ಪದಾರ್ಥಗಳಿಗೆ ನಾವು ಇದನ್ನು ಬಳಸ್ತೀವಿ. ಇಡ್ಲಿ ಆಗಿರ್ಬೋದು, ಪುರಿ ಆಗಿರ್ಬೋದು, ಅಥವಾ ಗರಿಯಾದ ಪಕೋಡಗಳ ತಯಾರಿಕೆಯಲ್ಲಿ ಏನು ಮಾಡ್ತೀವಿ ನಾವು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದರ ಸಾಮಾನ್ಯ ಹೆಸರೇನಪ್ಪ ಅಂದ್ರೆ ಅಡುಗೆ ಸೋಡಾ. ಹೌದಾ. ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಅಂದ್ರೆ NaCl, ಮನೆಯಲ್ಲಿ ಬಳಸುವಂತಹ ಸಾಮಾನ್ಯ ಉಪ್ಪು. ಇದು ಏನಪ್ಪ ಅಂದ್ರೆ ಮನೆಯಲ್ಲಿ ಬಳಸುವಂಥ ಸಾಮಾನ್ಯ ಉಪ್ಪು. ಇದು ಕೂಡ ಆಹಾರ ಪದಾರ್ಥಗಳಿಗೆ ನಾವು ಇದನ್ನು ಬಳಕೆಯನ್ನು ಮಾಡ್ತೀವಿ. 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟ್ 8ನೇ ಪ್ರಶ್ನೆ, ಆಮ್ಲದ pH ಮೌಲ್ಯದ ವ್ಯಾಪ್ತಿ. ಆಮ್ಲದ pH ಮೌಲ್ಯದ ವ್ಯಾಪ್ತಿ ಅಂತ ಕೇಳೋರು, pH ಮೀಟರ್ನ ವ್ಯಾಪ್ತಿ ಅಂತ ಕೇಳಿಲ್ಲ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋರಿ. ಆಮ್ಲದ pH ಮೌಲ್ಯದ ವ್ಯಾಪ್ತಿ ಅಂದ್ರೆ ಆಮ್ಲ pH ಮೀಟರ್ನಲ್ಲಿ ಎಷ್ಟನೇದು ವ್ಯಾಲ್ಯೂಯಿಂದ ಎಲ್ಲಿಯ ವ್ಯಾಲ್ಯೂವರೆಗೆಪ್ಪ ಏನಂದ್ರೆ ಆಮ್ಲದ pH ಮೌಲ್ಯ ಇರ್ತದಂತ. ಆಪ್ಷನ್ ಎ 0 to 7 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 2 to 12, ಆಪ್ಷನ್ ಸಿ 7 to 14, ಆಪ್ಷನ್ ಡಿ 12 to 14. ನೋಡಿರಿ, 7ಕ್ಕಿಂತ ಕಡಿಮೆ ಬೆಲೆ ಇದ್ದರೆ ನಾವೇನಂತ ಕರಿತೀವಿ, ಅದನ್ನು ಆಮ್ಲ ಅಂತ ಕರಿತೀವಿ. ಹಾಗಾಗಿ 0ದಿಂದ 7ರವರೆಗೆ ಏನಪ್ಪ ಅಂದ್ರೆ ಸರಿಯಾದಂಥ ಉತ್ತರ. 8ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಯಾವುದಪ್ಪ ಅಂದ್ರೆ ಆಪ್ಷನ್ ಎ, 0ದಿಂದ 7ರವರೆಗೆ ಅಂತ ಹೇಳ್ಬೋದು. 9ನೇ ಪ್ರಶ್ನೆ, ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ. ದ್ರಾವಣಗಳಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಆಪ್ಷನ್ ಎ ತಟಸ್ಥವಾಗುತ್ತದೆ ಆ ದ್ರಾವಣ, ಆಪ್ಷನ್ ಬಿ ಆಮ್ಲೀಯತೆ ಹೆಚ್ಚುತ್ತದೆ, ಆಪ್ಷನ್ ಸಿ ಪ್ರತ್ಯಾಮ್ಲೀಯತೆ ಹೆಚ್ಚುತ್ತದೆ, ಆಪ್ಷನ್ ಡಿ ಆಮ್ಲೀಯತೆ ಕಡಿಮೆಯಾಗುತ್ತದೆ. ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ. ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಯಾವ ದ್ರಾವಣದಲ್ಲಿ ಹೆಚ್ಚಿರ್ತದ ಅಲ್ಲಿ ಯಾವ ಗುಣ ಹೆಚ್ಚಾಗುತ್ತಪ್ಪ ಅಂದ್ರೆ ಆಮ್ಲೀಯ ಗುಣ ಹೆಚ್ಚಾಗುತ್ತಂತ ಓದ್ತೀವಿ. ಒಂದು ವೇಳೆ OH- ಅಯಾನುಗಳು ಹೆಚ್ಚಿದ್ದು ಅಂದ್ರೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗ್ತಿತ್ತು. ಹಾಗಾಗಿ ಸರಿಯಾದಂಥ ಉತ್ತರ 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಆಮ್ಲೀಯತೆ ಹೆಚ್ಚುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸತುವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವಂಥ ಅನಿಲ. ಸತುವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ. ಹೌದಾ. ಸತ್ತು ಅಂದ್ರೆ ಏನಪ್ಪ ಅಂದ್ರೆ ಸಂಕೇತ Zn, ಜಿಂಕ್ ಅಂತ ಕರಿತೀವಿ ನಾವು ಇದನ್ನು. ಜಿಂಕಿಗೆ ನಾವು H2SO4, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಂದರೆ H2SO4 ಬೆರೆಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತಾ ಅಂತ ಹೇಳ್ತಾರೆ ಅವರು. ಹೌದಾ. ಲೋಹಗಳು ಇಲ್ಲಿ ನೋಡ್ರಿ, ಅಥವಾ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಆ ಒಂದು ಆಮ್ಲಗಳ ರಾಸಾಯನಿಕ ಗುಣದ ಆಧಾರದ ಮೇಲೆ ಆಮ್ಲಗಳು ಅಂದರೆ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಅದು ಲೋಹದೊಂದಿಗೆ ಅಂದ್ರೆ ಸತುವಿನೊಂದಿಗೆ Zn ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತಾ ಅಂತ ಕೇಳ್ಯಾರ. ಸಾಮಾನ್ಯವಾಗಿ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತ ಓದ್ತೀವಿ ನಾವು. ಹೌದಾ. ಹಾಗಾಗಿ ಇಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತದಪ್ಪ, ಆಪ್ಷನ್ ಎ ಆಕ್ಸಿಜನ್ ಕೊಟ್ಟಾರ, ಇದು ಅಲ್ಲ. ಆಪ್ಷನ್ ಬಿ ನೈಟ್ರೋಜನ್ ಅಂತ ಕೊಟ್ಟಾರ, ಇದು ಕೂಡ ಅಲ್ಲ. ನೆಕ್ಸ್ಟ್ ಆಪ್ಷನ್ ಡಿ ಕಾರ್ಬನ್, ಇದು ಕೂಡ ಅಲ್ಲ. ಸರಿಯಾದಂಥ ಉತ್ತರ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಹಾಗಾಗಿ 10ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಪ್ಪ ಅಂದ್ರೆ ಆಯ್ಕೆ ಸಿ, ಹೈಡ್ರೋಜನ್ ಅನಿಲ. ನೆಕ್ಸ್ಟ್ 11ನೇ ಪ್ರಶ್ನೆ, ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ. ಹೌದಾ. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಇಲ್ಲಿ ಆಮ್ಲ ಲೋಹ ಎರಡು ಏನಪ್ಪ ಅಂದ್ರೆ ಪ್ರತಿವರ್ತಕಗಳು, ನಮಗೇನು ಉತ್ಪನ್ನಗಳು ಸಿಗ್ತವ ಅಂತ ಕೇಳ್ಯಾರ. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಹೌದಾ. ಲವಣ ಮತ್ತು ಹೈಡ್ರೋಜನ್ ಅನಿಲ, ಆಯ್ಕೆ ಡಿ ಸರಿಯಾದಂತಹ ಉತ್ತರವಾಗಿರುತ್ತದೆ. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಮುಂದಿನ ಪ್ರಶ್ನೆ, ಸುಣ್ಣದ ತಿಳಿ ನೀರಿನ ಅಣುಸೂತ್ರ. ಸುಣ್ಣದ ತಿಳಿ ನೀರಿನ ಅಣುಸೂತ್ರ ಏನದಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaOH ಟೇಕನ್ ಟ್ವೈಸ್. CaO ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್, ಇದು ಆಪ್ಷನ್ ಬಿ. CaOH ಟೇಕನ್ ಟ್ವೈಸ್ ಅಂದ್ರೆ ಇದು ಸುಣ್ಣದ ತಿಳಿ ನೀರು. ಇದರ ಕೆಮಿಕಲ್ ನೇಮ್, ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. CaCO3 ಅಂದ್ರೆ ಸುಣ್ಣದ ಕಲ್ಲು, ಕ್ಯಾಲ್ಸಿಯಂ ಕಾರ್ಬೋನೇಟ. CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ. ಸುಣ್ಣದ ತಿಳಿನೀರಿನ ಅಣುಸೂತ್ರ ಕೇಳ್ಯಾರ ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ CaOH ಟೇಕನ್ ಟ್ವೈಸ್. ನೆಕ್ಸ್ಟ್ 13ನೇ ಪ್ರಶ್ನೆ,
ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ, ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ಅಂತ ಕೇಳ್ಯಾರ. ತಾಮ್ರದ ಆಕ್ಸೈಡ್ CuO ಅದಕ್ಕೆ HCl ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ಏನಾಗ್ತದೆ, ನೀಲಿ ಹಸಿರು ಆಗ್ತದೆ. ಅದಕ್ಕೆ ಕಾರಣ ಏನು ಅಂತ ಕೇಳ್ಯಾರ. ಆಪ್ಷನ್ ಬಿ ತಾಮ್ರದ ಆಕ್ಸೈಡ್, ಆಪ್ಷನ್ ಎ ತಾಮ್ರದ ಆಕ್ಸೈಡ್, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ತಾಮ್ರದ ಹೈಡ್ರಾಕ್ಸೈಡ್, ಆಪ್ಷನ್ ಡಿ ತಾಮ್ರದ ಕ್ಲೋರೈಡ್. ಇದಕ್ಕೆ ಸರಿಯಾದಂಥ ಉತ್ತರ ತಾಮ್ರದ ಹೈಡ್ರಾಕ್ಸೈಡ್. ಹೌದಾ, ತಾಮ್ರದ ಹೈಡ್ರಾಕ್ಸೈಡ್. ಹೌದಾ, ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸಿದಾಗ, ಲೋಹೀಯ ಆಕ್ಸೈಡುಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ, ಲೋಹೀಯ ಆಕ್ಸೈಡುಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಆ ಒಂದು ರಾಸಾಯನಿಕ ಗುಣದ ಮೇಲೆ ಕೇಳಿದಂತಹ ಪ್ರಶ್ನೆ ಇದಾಗಿರ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ತಾಮ್ರದ ಹೈಡ್ರಾಕ್ಸೈಡ್ ಅಂತ ನಾವು ಹೇಳಬಹುದು. 14ನೇ ಪ್ರಶ್ನೆ, ಆಮ್ಲಕ್ಕೆ ನೀರು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು, ಏಕೆಂದರೆ ಅದು. ಹೌದಾ, ಆಪ್ಷನ್ ಎ ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಸಂಭವವಿರುತ್ತದೆ, ಅದು ಅಂತರ್ಉಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುತ್ತದೆ, ಅದು ಬೆರೆಯುವುದಿಲ್ಲ, ಆಪ್ಷನ್ ಬಿ ತುಂಬ ನಿಧಾನವಾಗಿ ಬೆರೆಯುತ್ತದೆ. ಹೌದಾ, ಇದರಲ್ಲಿ ಸರಿಯಾದಂಥ ಉತ್ತರ ಆಮ್ಲಕ್ಕೆ ನೀರನ್ನು ಬೆರೆಸಂಗಿಲ್ಲ. ಯಾವಾಗಲೂ ನಾವು ಒಂದು ಪ್ರಣಾಳದಲ್ಲಿ ಆಮ್ಲವನ್ನು ಹಾಕಿ ಅದಕ್ಕೆ ನೀರನ್ನು ಹಾಕಬಾರ್ದು, ಬದಲಿಗೆ ಪ್ರಣಾಳದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ಆಮ್ಲವನ್ನು ಸೇರಿಸ್ತೀವಿ. ನಿರಂತರವಾದ ಕಲಕುವಿಕೆಯಿಂದ ನಾವು ಆಮ್ಲವನ್ನು ಸೇರಿಸ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರ, ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಸಂಭವ ಇರುತ್ತದೆ. ಅದು ಪ್ರಣಾಳ, ಏನು ಗಾಜಿನ ಪ್ರಣಾಳ ತೊಗೊಂಡಿರ್ತೀವಲ್ಲ, ಆಮ್ಲಕ್ಕೆ ಏನಾದರೂ ನಾವು ನೀರು ಸೇರಿಸ್ತೇವೆ ಅಂದ್ರೆ ಅದು ಸ್ಫೋಟಗೊಳ್ಳುತ್ತದೆ. ಇಲ್ಲಿ ಬಹಿರುಷ್ಣಕ ಕ್ರಿಯೆ ಅಂದ್ರೆ ಆಮ್ಲಗಳಿಗೆ ನೀರನ್ನು ಸೇರಿಸುವುದರಿಂದ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗುತ್ತಾ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ, ಬಹಿರುಷ್ಣಕ ಕ್ರಿಯೆ. ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ 14ನೇ ಬಹು ಆಯ್ಕೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಸಂಭವವಿರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಲವಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ SSLC ವಾರ್ಷಿಕ ಪರೀಕ್ಷೆಗೆ ಕೇಳಲಾದಂತಹ 2019ರಿಂದ 2025ರವರೆಗಿನ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಸವಿವರವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಇದೇ ಥರ ನಾವು ಮುಂದಿನ ತರಗತಿಗಳಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳನ್ನು ಸವಿವರವಾಗಿ ಅಧ್ಯಯನ ಮಾಡೋಣ ಎಂದು ಹೇಳುತ್ತಾ ಇಲ್ಲಿವರೆಗೂ ತರಗತಿಯನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ.